ಶಿವಾಯ ನಮ. ನಾನು ನಿಮ್ಮ ಸಿದ್ಧತೆಯಮ್ಮ ಗುರುವೇಶ್ವರಂ. ಎಕ್ಕದ ಗಿಡದ ಮಹತ್ವಗಳು ಎಲ್ರಿಗೂ ಗೊತ್ತು. ಆ ಇಲೆಯಲ್ಲಿ ಎಷ್ಟೊಂದು ಮಹತ್ವ ಇದೆ, ಹೂವಲ್ಲಿ ಎಷ್ಟೊಂದು ಮಹತ್ವ ಇದೆ ಅಂತ. ಇದು ಪರಿಹಾರದ ಪೂಜೆ ಟಿಪ್ಸ್. ಇದು ಎಲ್ಲರೂ ಈಗ ತುಂಬ ಭಕ್ತರು ಬಂದು ಯೂಟ್ಯೂಬ್ನ ನೋಡ್ತಾ ಇದ್ದೀರಾ, ತುಂಬ ಸಂತೋಷ. ನಾನು ಬಂದು ವೇದಿಕ್ ರಿಸರ್ಚ್ ಈ ಥರ ಗಿಡಮೂಲಿಕೆಯಿಂದ ಏನು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ಥರ ಮಾಡಬೇಕಂತ ತುಂಬ ಟಿಪ್ಸ್ ಹೇಳಿದ್ದೀನಿ. ತಾವು ಎಲ್ಲರೂ ಫಾಲೋ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಋಷಿಗಳು ಈ ಲೋಕದಲ್ಲಿ ತುಂಬ ಮೂಲಿಕೆ ಮಹತ್ವಗಳು ಹೇಳಿದ್ದಾರೆ. ಅದರಲ್ಲಿ ಒಂದು ಗಿಡ ಬಂದು ಎಕ್ಕದ ಗಿಡ. ಗಿಡ ಬಂದು ದೇವಸ್ಥಾನದಲ್ಲಿರೋ ಗಿಡಕ್ಕೆ ವಾರಕ್ಕೊಂದು ಸತಿ ಪೂಜೆ ಮಾಡಿದ್ರೇ ಫಲ ಹೆಚ್ಚಾಗಿ ಸಿಗೋದು, ಸಕಲ ದೋಷಗಳು ನಿರ್ವೃತ್ತಿ ಆಗುತ್ತೆ. ಅಷ್ಟೊಂದು ಮಹತ್ವಗಳು ಎಕ್ಕದ ಗಿಡಕ್ಕೆ ಉಂಟು. ಈಗ ಮನೆ ಮುಂದೆ ಬೆಳೆಸ್ತಾರೆ, ಅದಕ್ಕೆ ನೀವು ವಾರಕ್ಕೊಂದು ಸತಿ ಪೂಜೆ ಮಾಡ್ಕೊಂಡು ಬನ್ನಿ. ದಿವಸ ಏನಾದರೂ ಒಂದು ಹೂವು ಇಟ್ಟು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹುಡುಗಿಯರು ಪೀರಿಯಡ್ ಟೈಮಲ್ಲಿ ಹುಷಾರಾಗಿರಬೇಕು. ಆ ಸಮಯದಲ್ಲಿ ಆ ಥರ ಹೋಗಬಾರ್ದು. ಆ ಥರ ಇದ್ದರೆ ಪರವಾಗಿಲ್ಲ, ಮನೆ ಮುಂದೆ ಇದ್ದರೆ ಪೂಜೆ ಮಾಡ್ಬೋದು. ವಿಶೇಷಗಳು ಏನಂದರೆ ಅದರಲ್ಲಿ ಯಾವ ಥರ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಈಗ ಪುತ್ರ ಭಾಗ್ಯ ತಡೆ ಇದೆ. ಪುತ್ರ ಭಾಗ್ಯ ನಮಗೆ ತುಂಬ ವರ್ಷ ಆಯಿತು, ಪುತ್ರ ಭಾಗ್ಯ ಇಲ್ಲ ಅಂದರೆ ತಾವು ಏನು ಮಾಡಬೇಕು, ವಾರಕ್ಕೊಂದು ಸತಿ ಈ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಅದೇ ಥರ ತಾಯೆತ್ತು ತಾವೇ ಮಾಡಿ ಒಳ್ಳೆಯದು. ಎಕ್ಕದ ಗಿಡದ ಮರದ ಬೇರು ತಗೊಳ್ಳಿ, ಅದು ತುಂಬ ಒಳ್ಳೆಯದು. ಬುಧವಾರ ಥರ ನೋಡಿ ಆ ಬೇರು ತೆಗಿಬೇಕು. ಯಾಕಂದರೆ ಬುಧವಾರ ತಗೊಂಡ್ರೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗೋದು. ಅದರಿಂದ ಬುಧವಾರ ನೀವು ಬೆಳಗಿನ ಜಾವ ಒಂದು 7 ಗಂಟೆ ಮೇಲೆ ತಗೋಬೇಕು. 12 ಗಂಟೆಯಿಂದ 3 ಗಂಟೆವರೆಗೂ ಯಾವುದೇ ಗಿಡಮೂಲಿಕೆ ತೆಗಿಬಾರ್ದು. ಅದೇ ಥರ 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ ಗಿಡನ ತೆಗೆಯೋದು, ಹೂವು ಕಿಲ್ಲೋದು ಆ ಥರ ಇರಬಾರ್ದು. ಅದಕ್ಕೆ ನೀವು ಬೆಳಗಿನ ಜಾವ 7 ಗಂಟೆ ಮೇಲೆ ಇಬ್ಬರು ಸೇರಿ ಯಾವುದಾದ್ರು ಬಿಳಿ ಎಕ್ಕದ ಗಿಡ ಇರಬೇಕು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಕರ್ಪೂರ ಹಚ್ಚಿ ಆ ಬೇರಿಗೆ ಪೂಜೆ ಮಾಡಿ, ಆ ಬೇರನ್ನ ತಗೊಂಡು ಬಂದು ಮನೆಯಲ್ಲಿಟ್ಟು ಅರಿಶಿನ ನೀರಲ್ಲಿ ತೊಳೆದು 2 ತಾಯೆತ್ತು ಕಾಪರ್ ಅಂತ ಕೇಳಿಕೊಡ್ತಾರೆ, ಕಾಪರ್ ತಾಯೆತ್ತಲ್ಲಿ ತಾವು ಆ ಬೇರು ಹಾಕಿ ಅರಿಶಿನ ಪುಡಿ ಸ್ವಲ್ಪ ಹಾಕಿ ದೇವ್ರ ಹತ್ರ ಇಟ್ಟು ಒಂದು ಮಂಗಳಾರತಿ ತೋರಿಸ್ಬೇಕು. ಪುತ್ರ ಭಾಗ್ಯ ನಮಗೆ ಮಂಗಲವಾಗಿ ತಾವು ವರ ಕೊಡಬೇಕಂತ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವ ಹೆಸರು ಹೇಳಿ 21 ದಿವಸ ಪೂಜೆ ಮಾಡಬೇಕು ಆ ತಾಯೆತ್ತಿಗೆ. ಆಮೇಲೆ 22ನೇ ದಿವಸ ತಾಯೆತ್ತು ಬಂದು ಗಂಡ ಹೆಂಡತಿ ಇಬ್ಬರು ಕುತ್ತಿಗೆನಲ್ಲಿ ಹಾಕಬೇಕು. ಚೈನಿಗೆ ಆಗಲಿ, ಹಗ್ಗದಲ್ಲಿ ಆಗಲಿ, ಯಾವುದರಲ್ಲಿ ಆಗಲಿ ತಾವು ಕುತ್ತಿಗೆನಲ್ಲಿ ಕಟ್ಟಬೇಕು. ಅದು ಒಳ್ಳೆಯದು. ಒಬ್ಬೊಬ್ಬರು ಕೈಯಲ್ಲಿ ಕಟ್ಟೋದು ಆ ಥರ ಎಲ್ಲ ಇರಬಾರ್ದು. ಯಾವಾಗಲೂ ಅಷ್ಟೇ ಕುತ್ತಿಗೆನಲ್ಲಿ ಕಟ್ಟಿದರೆ ಅದಕ್ಕೆ ಶಕ್ತಿ ಜಾಸ್ತಿ. ಅದೇ ಥರ ಈಗ ದೋಷ ಇದೆ, ಏನು ಮಾಡಬೇಕು, ವಾರಕ್ಕೊಂದು ಸತಿ ಎಕ್ಕದ ಗಿಡಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಇರೋ ಗಿಡಕ್ಕೆ ಹೋಗಿ ತಾವು 2 ದೀಪ ಹಚ್ಚಿ ಪೂಜೆ ಮಾಡಬೇಕು. ಈಗ ಮನೆಯಲ್ಲಿ ತುಂಬ ಭಯ ಆಗ್ತಿದೆ, ಮರಣ ಭಯ ಆಗ್ತಿದೆ, ನಿದ್ದೆ ಬರಲ್ಲ ಅಂದರೆ ಅಮಾವಾಸ್ಯೆ ಹೊತ್ತು ತಾವು ಏನು ಮಾಡಬೇಕು, ಎಕ್ಕದ ಬೇರು ಸ್ವಲ್ಪ ತಗೊಳ್ಳಿ, ಆಮೇಲೆ ಆ ಕಡ್ಡಿ ಸ್ವಲ್ಪ ಆ ತಾಯತ್ತೊಳಗಡೆ ಹಾಕಿ, ಅದ್ರ ಜೊತೆಯಲ್ಲಿ ಲಾವಂಚ ಬೇರು ಹಾಕಿ, ಆಮೇಲೆ ಲಿಂಬೆಹಣ್ಣು ಮರದ ಬೇರು, ಈ 3 ಬೇರು ಸ್ವಲ್ಪ ಕಡ್ಡಿ ಅದು ಒಳಗಡೆ ಹಾಕಿ ಅರಿಶಿನ ಹಾಕಿ ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅಮಾವಾಸ್ಯೆಗೆ ಪೂಜೆ ಮಾಡಿ ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಭಯ ಇರಲ್ಲ. ಈಗ ಶುಭ ಕಾರ್ಯ ಮನೆಯಲ್ಲಿ ತಡೆ ಆಗ್ತಾ ಇದೆ ಅಂದರೆ ಎಕ್ಕದ ಗಿಡ ಒಂದು ಕಡ್ಡಿ 3 ಇಂಚು ಕಡ್ಡಿ ತಗೊಳ್ಳಿ, ಅರಿಶಿನ ನೀರಲ್ಲಿ ತೊಳೆದು ಬಿಟ್ಟು ಅರಿಶಿನ ಅಪ್ಲೈ ಮಾಡಿ, ಕುಂಕುಮ ಇಟ್ಟು ದಿವಸ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ, ಒಂದು ಹೂವು ಇಟ್ಕೊಂಡು ಪ್ರಾರ್ಥನೆ ಮಾಡಿದ ಮೇಲೆ ದೇವರ ಹತ್ರ ಇಟ್ಟು ಸಮರ್ಪಣೆ ಮಾಡಬೇಡಿ. ಮುಖ್ಯವಾಗಿ ನಿಮ್ಮ ಕುಲದೇವ ಗಣಪತಿ ಇಬ್ಬರನ್ನ ನೆನೆಸ್ಕೊಳ್ಳಿ, ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ನಮ್ಮ ದೇವಸ್ಥಾನದಲ್ಲಿ ಈ ಥರ ಎಕ್ಕದ ಗಿಡ ತುಂಬ ಮಂಗಲವಾಗಿದೆ. ಏನಾದರೂ ದೋಷ ಪರಿಹಾರ ಮಾಡಬೇಕಂದ್ರೆ ನಾನು ದೋಷ ಪರಿಹಾರ ಮಾಡಿ ಅವ್ರ ಕೈಯಿಂದ ಆ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೇಳ್ತೀವಿ. ಅವರು ಅಷ್ಟೊಂದು ಸಂತೋಷವಾಗಿ ಮಾಡಿ ನಂಬಿಕೆಯಿಂದ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಭಕ್ತರಿಗೆ ಒಳ್ಳೆಯದಾಗಿದೆ, ತಮಗೂ ಒಳ್ಳೆಯದಾಗಲಿ. ತಾವೇ ಈ ಮಂಗಲ ಕಾರ್ಯಗಳನ್ನು ನೀವೇ ನಿಮ್ಮ ಕೈಯಿಂದ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಪುತ್ರ ಭಾಗ್ಯ
ಈಗ ಮಾಂಗಲ್ಯ ಭಾಗ್ಯ ತಡೆ ಆಗ್ತಾ ಇದೆ. ಮಾಂಗಲ್ಯ ಭಾಗ್ಯ ಎಲ್ಲೋದ್ರೂ ನಮಗೆ ಒಳ್ಳೆ ಕಡೆ ಸಿಗ್ತಾ ಇಲ್ಲ ಅಂದರೆ ಎಕ್ಕದ ಗಿಡ ವಾರಕ್ಕೊಂದು ಸತಿ ಏನು ಮಾಡಬೇಕು, ದೇವಸ್ಥಾನದಲ್ಲಿ ಇರೋ ಎಕ್ಕದ ಗಿಡಕ್ಕೆ ಹೋಗಿ ಅರ್ಶಿನ ನೀವು ಇಟ್ಟು ಮಂಗಲವಾಗಿ ಪೂಜೆ ಎಲ್ಲ ಮಾಡಿ 2 ದೀಪ ಹಚ್ಚಿ ಮಾಂಗಲ್ಯ ಹಗ್ಗ ಆಮೇಲೆ ಇದೆಲ್ಲ ಅರ್ಶಿನ ಕಡ್ಡಿ ಅದಕ್ಕೆ ಸೇರಿಸಿ ಗಿಡಕ್ಕೆ ಕಟ್ಟಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೂ ಅಷ್ಟೇ 21 ವಾರ 48 ವಾರ ಈ ಥರ ದೇವರ ಅನುಗ್ರಹ ಆಶೀರ್ವಾದ ಕೊಡಲಿ. ನೀವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗಕ್ಕೆ ಇದು ಒಂದು ಒಳ್ಳೆ ಮಂಗಲವಾಗಿ ಸಿದ್ಧ ಮೂಲಿಕೆ. ತಾವು ಪ್ರಯತ್ನ ಪಡಿ. ಶಿವಾಯ ನಮಃ. ಗುರುವೇ ಶರಣಂ.